SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ. ನಾವು ಏನೇ ಇವಾಗ ಒಂದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅಣ್ಣವ್ರ ಕುಟುಂಬದ ಸಲುವಾಗಿ ನಮ್ಮ ಹಿರಿಯರಾದಂತಹ ನಮ್ಮ ಶಾರಗೌಡ ಇರ್ಬೋದು, ನಮ್ಮ ತ್ಯಾಗಣ್ಣ ಇರ್ಬೋದು, ಎಲ್ಲ ಹಿರಿಯರು ಅಣ್ಣವರ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ ಅಂತ ನಾನು ಮಾಡ್ತಾ ಇದ್ದೀನಿ. ಒಂದೇ ಮಾತು, ಈಗ ಮಾತಾಡೋದು ತುಂಬಾ ಜಾಸ್ತಿ ಇಲ್ಲ. ವಿದೇಶಿ ತಳಿ ಚೇತನ್ ಅಯೋಗ್ಯ ಅವಿವೇಕಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾರು ಅಂಬೇಡ್ಕರ್ ಸೇನೆ ಅಂತ ಹೇಳ್ಕೊಂಡು ದಲಿತ ಪರ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದ್ರು, ಅದು ತಪ್ಪು. ಯಾಕೆ ಅಂತಂದ್ರೆ ಅವ್ನು ಹುಟ್ಟಿದ್ದು ಅಮೆರಿಕದಲ್ಲಿ ಹುಟ್ಟಿ ಅಮೆರಿಕನೇ ದೇಶದ್ರೋಹಿ ಅಂತಾನೆ. ಪಾಕಿಸ್ತಾನ ನಮ್ಮ ಸ್ನೇಹಿತರು ಅಂತ ಹೇಳ್ತಾನೆ. ಪಾಕಿಸ್ತಾನ ಜಿಂದಾಬಾದ್ ಹೇಳಕ್ ತಪ್ಪಿಲ್ಲ ಅಂತ ಹೇಳ್ತಾನೆ. ಇಂಥವ್ರಿಗೆ ನೀವು ಯಾರು ಸಪೋರ್ಟ್ ಅಂತ ಹೇಳ್ಕೊಂಡು ಸಂಘಟನೆಗಳು ಹೋಗ್ತಾ ಇದ್ರ, ದಯಮಾಡಿ ಅವ್ರಿಗೆ ಚೀಮಾರಿ ಹಾಕಿ ಅವ್ನಿಗೆ ಮುತ್ತಿನಿಂದಲೇ ಎಲ್ಲ ಅಣ್ಣವರ ಅಭಿಮಾನಿಗಳು ತಕ್ಕವಾದ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ಗೆ ಕನ್ನಡದ ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಒಂದು ದೂರನ್ನು ಕೊಡಬೇಕು ಅಂತ ಸಾರಾಬಂಧು ಅವರ ನೇತೃತ್ವದಲ್ಲಿ ಇದೆಲ್ಲ ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಒಕ್ಕೂಟನೂ ಸಹ ಅವರ ಜೊತೆ ಕೈ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಸಾರಾಬಂಧು ಅವರ ಬಗ್ಗೆ ಪೊಲೀಸರು ಏನು ಕ್ರಮ ತಗೊಂಡು ಯಾಕೆ ದೂರನ್ನು ದಾಖಲು ಮಾಡಿರುವಂತ ಪ್ರಶ್ನೆಯನ್ನು ಮಾಡಿದೆ. ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಹುಚ್ಚ ಸಮಾಜವನ್ನ ಪ್ರಚೋದನೆ ಮಾಡುವಂಥದ್ದು, ಗಲಭೆ ಎಬ್ಬಿಸುವಂಥದ್ದು, ಗಲಾಟೆ ಮಾಡುವಂಥದ್ದು, ಇಂಥ ಸ್ಥಿತಿ ನಿರ್ಮಾಣ ಆದ ನಂತರ ಪೊಲೀಸರು ಅವನನ್ನು ಬಂಧನ ಮಾಡಿ ಅವನು ಮುಂದೆ ಅಶಾಂತಿ, ರಾಜ್ಯದಲ್ಲಿ ಅಶಾಂತಿ ಮಾಡುವಂಥದ್ದನ್ನು ತಡೆಗಟ್ಟಬೇಕಾಯಿತು. ಮೊದಲ ಪ್ರಶ್ನೆ ನಮ್ಮದು. ಆದರೆ ಸಾರಾಗೊಂಡವ್ರ ಮೇಲೆ ದೂರನ್ನು ದಾಖಲಿಸುವಂಥದ್ದು ಇದೊಂದು ತಪ್ಪು ಕೆಲಸ ಅಂತ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಅವನೆಲ್ಲರ ಇದ್ರೆ ಅವನಿಗೆ ಮಾನಸಿಕ ಏನು ಹಿಂಸೆಗೊಳಪಟ್ಟಿದ್ದಾನೋ, ಮಾನಸಿಕ ರೋಗಿನೋ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನು ಮಾಡಬೇಕಿತ್ತು ಕರ್ನಾಟಕ ಒತ್ತಾಯನ ಮಾಡ್ತಾರೆ. ಇವತ್ತು ಒಬ್ಬರ ಬಗ್ಗೆ ಫೋನ್ ಪೇ ಪ್ರತಿಮೆಲೆ ಇದೆ, ನಾನು ನಾಳೆ ದಿನ ಬರ್ತಾನೆ ಇಲ್ಲಿ, ನೀವು ಪ್ರತಿಮೆಯಲ್ಲಿ ಹಾಕಿದ್ರು ಅಂತಾನೆ. ಸರ್ಕಾರ ಏನ್ ಮಾಡ್ಬೇಕು ಅಂತವನಿಗೆ ಮೊದಲು ಹೊಡೆದು ಬಂಧಿಸ್ಬೇಕು. ವಿಧಾನಸಭೆ ಮುಂದೆ ಬರ್ತಾನೆ, ಅಲ್ಲಿ ಯಾರು ಪ್ರತಿಮೆಗಳನ್ನೆಲ್ಲ ಯಾರು ಹಾಕಿದ್ರು ಅಂತಾನೆ. ಇವ್ರು ಯಾರು ಅಧಿಕಾರ ಕೊಟ್ಟಿದ್ದೀನಿ, ಏನಪ್ಪ ಚುನಾವಣಾ ಪ್ರತಿನಿಧಿನ ಇಲ್ಲ ಈ ರಾಜ್ಯದ ಪರವಾಗಿ, ನಾಡು ನುಡಿ ಪರವಾಗಿ ಪ್ರಾಮಾಣಿಕವಾದ ಹೋರಾಟವನ್ನು ಮಾಡಿದನ್ನ? ಸಾರಾಗೊಂಡವರ ಇತಿಹಾಸ ಏನು? ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂತ ಅಪಾರವಾದಂತ ಕೊಡುಗೆ, ರಸಮಂಜರಿ ಕಾರ್ಯಕ್ರಮದ ಮೂಲಕ ಇವತ್ತು ಹಣವನ್ನು ಎತ್ತಿ ಕ್ರೀಡಾಂಗಣ ಇರ್ಬೋದು, ಆಶ್ರಮಗಳಿರ್ಬೋದು, ಹಲವಾರು ಸರ್ಕಾರಿ ಕಟ್ಟಡಗಳಿರ್ಬೋದು, ಇಂಥ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿದ್ದು, ಇದು ದೇಶಕ್ಕೆ ಮಾದರಿಯಾಗಿದೆ. ಇಂಥ ಒಬ್ಬ ಹಯಕ್ಕೆ ಅವರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಜನತೆ ಸುಮ್ಮನಿರ್ಬೇಕಾ? ಇವತ್ತು ಕನ್ನಡ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಸ್ಥಿತಿ ಏನಾಗಬೇಕು? ದಿನನಿತ್ಯ ಕೆಲಸ ಕಾರ್ಯವನ್ನು ಬಿಟ್ಟು ನಾಡು ನುಡಿ ಪರವಾಗಿ ಹೋರಾಟವನ್ನು ಮಾಡುವಂತ ಹೋರಾಟಗಾರರ ಮೇಲೆ ಒಂದು ದೂರನ್ನು ಕೊಡ್ತಾನೆ ಅಂದ್ರೆ ಪೊಲೀಸರು ಮೊದಲು ಸಾರಾಗೊಂಡವ್ರನ್ನ ವಿಚಾರಣೆಗೆ ತಿಳ್ಕೋಬೇಕಾಯ್ತು. ಏನು ಇವ್ರು ಮಾಡ್ತಾ ಇರೋ ಸರಿನಾ ಇಲ್ವಾ ಅನ್ನೋದು. ಒಬ್ಬ ಮೂರ್ಖ ಕೊಟ್ಟಂತ ದೂರನ್ನ ದಾಗಿಸ್ಕೊಂಡು ಇವತ್ತು ಅದಕ್ಕೆ ಪ್ರಚಾರ ಕೊಡುವಂಥದ್ದು, ಸಾಮಾಜಿಕ ಜಾಲಗಳಲ್ಲಿ ಯಾವುದೋ ಒಂದು ತಪ್ಪು ಇನ್ನೊಂದು ತಪ್ಪು ಅಂತ ವೈಭೀಕರಿಸುವಂಥದ್ದು, ಅಂದ್ರೆ ಚಳುವಳಿಯನ್ನು ದಮನ ಮಾಡುವಂಥದ್ದು. ಇವತ್ತು ಕನ್ನಡ ಪರ ಸಂಘಟನೆಗಳು ಕೂಡಿ ಒಂದು ಈ ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತುವಂಥದ್ದನ್ನ ದಮನ ಮಾಡುವಂಥದ್ದಕ್ಕೆ ಇದು ಸತ್ಯ ಯಾವುದೇ ಕಾರಣಕ್ಕೂ ಈ ಬಾಯಿ ಮುಚ್ಚುವಂತ ಕೆಲಸ ಆಗಲ್ಲ. ನಾವು ಈ ರಾಜ್ಯದ ಪರವಾಗಿ, ನಾಡು ನುಡಿ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನು ಮಾಡ್ತೀವಿ. ಅವನ್ನ ಕೂಡಲೇ ಬಂಧಿಸಬೇಕು ಅಂತ ಇವತ್ತು ಹೋರಾಟದ ನಮಗೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಸಾರಾಗೊಂಡವ್ರ ಜೊತೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸಂಘದ ಜೊತೆ, ಕನ್ನಡ ಸೇನೆ ಕರ್ನಾಟಕ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮಾಡ್ತೀನಿ. ಜೈ ಕರ್ನಾಟಕ ಮಾಡ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.